ನಮಸ್ಕಾರ ರೈತ ಬಾಂಧವರೇ, ನಾವಿವತ್ತು ಮುಂಗಾರು ಹಂಗಾಮಿನ ಮೆಕ್ಕೆಜೋಳದ ತಳಿಗಳಾದ ಡೆಕಾಲ್ 9133, 9178 ಹಾಗೂ 9198ರ ಬಗ್ಗೆ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ನೀಡ್ತಾ ಇದ್ದೀನಿ. ಈ ಮೂರು ತಳಿಗಳನ್ನು ಕರ್ನಾಟಕದ ವಾತಾವರಣದ ಅನುಗುಣವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಈ ಮೂರು ತಳಿಗಳ ವಿಶೇಷತೆ ಏನಂತಂದರೆ ಉತ್ತಮವಾದ ಕಾಳಿನ ಗುಣಮಟ್ಟ, ಉತ್ತಮವಾದ ಇಳುವರಿ ಹಾಗೂ ರೋಗವನ್ನು ತಡೆದುಕೊಳ್ತಕ್ಕಂಥ ಶಕ್ತಿ ಇದರಲ್ಲಿ ತುಂಬ ಹೆಚ್ಚಾಗಿದೆ. ಈಗ ನಾವು ಮೊದಲನೇ ತಳಿಯಾದಂಥ ಡೆಕಾಲ್ 9133ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮಳೆ ಆಶ್ರಿತ ಪ್ರದೇಶ ಮತ್ತು ಬರಗಾಲದ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳೀತಕ್ಕಂಥ ತಳಿಯಾಗಿದೆ. ಹಾಗೂ ಇದು ಮಧ್ಯಮ ಗಾತ್ರದ ಗಿಡ ಆಗಿರೋದ್ರಿಂದ ಇದು ಒಳ್ಳೆ ಇಳುವರಿಯನ್ನು ಕೊಡುತ್ತೆ. ಮತ್ತು 1 ಎಕರೆಗೆ 9 kg ಬೀಜವನ್ನು ಬಿತ್ತನೆ ಮಾಡಿದ್ರೆ 25ರಿಂದ 32 ಕ್ವಿಂಟಾಲ್ವರೆಗೂ ಇಳುವರಿಯನ್ನು ನಾವು ತಗೋಬೋದಾಗಿದೆ. ಈಗ ನಾವು ಡೆಕಾಲ್ ಸರಣಿಯ 9178ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದರ ಧಾನ್ಯಗಳು ಉದ್ದ, ದಪ್ಪ ಹಾಗೂ ಕಿತ್ತಲೆ ಹಳದಿ ಬಣ್ಣದಲ್ಲಿರುತ್ತವೆ. ಅತಿ ಹೆಚ್ಚು ಕಾಲದಲ್ಲಿ ಇದು ಹಸಿರಾಗಿರ್ತದೆ. ಮತ್ತು ಇದನ್ನು ಸ್ಟಾರ್ ಪರ್ಫಾರ್ಮರ್ ಅಂತ ಕೂಡ ಕರೀತಾರೆ. ಇದನ್ನು ಎಕರೆಗೆ 8 kg ಬೀಜನ ಬಿತ್ತನೆ ಮಾಡಿದ್ರೆ 28ರಿಂದ 35 ಕ್ವಿಂಟಾಲ್ವರೆಗೂ ನಾವು ಇಳುವರಿಯನ್ನು ಇದರಲ್ಲಿ ತೆಗಿಬೋದಾಗಿದೆ. ಈಗ ಡೆಕಾಲ್ ಸರಣಿಯ ಕೊನೆಯ 9198ರ ತಳಿಯ ಬಗ್ಗೆ ತಿಳ್ಕೊಳ್ಳೋಣ. ಇದು ರೋಗ ನಿರೋಧಕ ಶಕ್ತಿಯನ್ನು ಅತಿ ಹೆಚ್ಚು ಹೊಂದಿರೋದ್ರಿಂದ ಇದರಲ್ಲಿ ಅತಿ ಹೆಚ್ಚು ಇಳುವರಿಯನ್ನು ಪಡಿಬೋದು. ಮತ್ತು 1 ಎಕರೆಗೆ 8 kg ಬೀಜವನ್ನು ಬಿತ್ತನೆ ಮಾಡೋದ್ರಿಂದ 26ರಿಂದ 34 ಕ್ವಿಂಟಾಲ್ವರೆಗೆ ನಾವು ಇಳುವರಿಯನ್ನು ತೆಗಿಬೋದು ಇದರಲ್ಲಿ. ಈಗ ನಾನು ಈ ಮೂರು ತಳಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ಈ ಮೂರು ತಳಿಗಳನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡೋದ್ರಿಂದ ಅತಿ ಹೆಚ್ಚು ಇಳುವರಿ ಹಾಗೂ ಹೆಚ್ಚು ಆದಾಯವನ್ನು ಇದರಿಂದ ಗಳಿಸ್ಬೋದಾಗಿದೆ. ಇದು ಮಳೆ ಆಶ್ರಿತ ಬೆಳೆ ಆದ್ರೂ ಕೂಡ ನಾವು ಟೈಮ್ಗೆ ನೀರನ್ನು ಕೊಡೋದ್ರಿಂದ ಹೆಚ್ಚು ಇಳುವರಿ ಹಾಗೂ ಹೆಚ್ಚು ಆದಾಯವನ್ನು ಇದರಿಂದ ಗಳಿಸ್ಬೋದು. ಈಗ ಈ ಮೂರು ತಳಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ಈ ಮೂರು ತಳಿಗಳನ್ನು ಬಿತ್ತನೆ ಮಾಡಿದ ನಂತರ ಸರಿಯಾದ ಸಮಯಕ್ಕೆ ನೀರು, ಉತ್ತಮವಾದ ಗೊಬ್ಬರ, ವೈಜ್ಞಾನಿಕ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡೋದ್ರಿಂದ ಅತಿ ಹೆಚ್ಚು ಇಳುವರಿ ಹಾಗೂ ಹೆಚ್ಚಿನ ಆದಾಯವನ್ನು ಗಳಿಸ್ಬೋದು. ನೀವು ಮತ್ತು ನಿಮ್ಮ ಕುಟುಂಬದವರು ಕೂಡ ಚೆನ್ನಾಗಿರ್ಬೋದು. ಧನ್ಯವಾದಗಳು.